ನನ್ನ ಉದ್ದೇಶ ನಿನ್ನೆ ನಾನು ನಾಮಿನೇಷನ್ ಫೈಲ್ ಮಾಡಿದ್ದೀನಿ. ವೀರಶೈವ ಮಹಾಸಭಾದ ಅಖಿಲ ಭಾರತ ವೀರಶೈವ ಮಹಾಸಭಾ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ನಿನ್ನೆ ನಾಮಿನೇಷನ್ ಫೈಲ್ ಮಾಡಿದ್ದೀನಿ. ನಂತರ ಮಾಧ್ಯಮದೊಂದಿಗೆ ಪುನೀತ್ ಪಾಟೀಲ್ ಮಾತನಾಡಿ, ಅಖಿಲ ಭಾರತ ವೀರಶೈವ ಮಹಾಸಭಾದ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ನಾನು ನಾಮಪತ್ರ ಸಲ್ಲಿಕೆ ಮಾಡಲಾಗಿದ್ದು, ನಮ್ಮ ಸಮಾಜದ ಹಲವಾರು ಜನ ಮುಖಂಡರು ಅವಿರೋಧವಾಗಿ ಆಯ್ಕೆ ಆಗಲಿ ಎಂದು ಹೇಳಿದ್ದು, ಇದುವರೆಗೂ ಸಮಾಜದ ಏಳಿಗೆಗಾಗಿ ಆಗಿರುವುದಿಲ್ಲ. ಈ ಉದ್ದೇಶದಿಂದಲೇ ಸ್ವಯಂ ಇಚ್ಛೆಯಿಂದ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡುತ್ತಿದ್ದೇನೆ. ಬಡ ವಿದ್ಯಾರ್ಥಿಗಳಿಗೆ ಉಚಿತ ಹಾಸ್ಟೆಲ್ ಸೌಲಭ್ಯ ಕಲ್ಪಿಸಬೇಕು. ಎರಡನೇದಾಗಿ, ಶಿಕ್ಷಣ ಪಡೆಯುವುದಕ್ಕೆ ಸಾಧ್ಯವಿಲ್ಲದ ಬಡ ವಿದ್ಯಾರ್ಥಿಗಳಿಗೆ ಓದಲು ಬೇಕಾಗಿರುವ ಆರ್ಥಿಕ ಸಹಾಯ ಮತ್ತು ಅವರಿಗೆ ಸೌಲಭ್ಯ ಕಲ್ಪಿಸಬೇಕು ಎನ್ನುವ ಉದ್ದೇಶ ಹೊಂದಿದ್ದೇನೆ. ಮೂರನೇದಾಗಿ, ವೀರಶೈವ ಮಹಾಸಭಾಕ್ಕೆ ಸ್ವಂತ ಕಚೇರಿ ಇರುವುದಿಲ್ಲ, ಒಂದು ಸ್ವಂತ ಕಟ್ಟಡ ನಿರ್ಮಾಣ ಮಾಡಬೇಕು ಎಂದರು. ಎಲ್ಲ ಮತದಾರರು ನಿಮ್ಮ ಅಮೂಲ್ಯ ಮತವನ್ನು ನನಗೆ ನೀಡಿ ಯುವಕನನ್ನು ಅಧ್ಯಕ್ಷನಾಗಿ ಮಾಡುವ ಮೂಲಕ ನಿಮ್ಮಗಳ ಸೇವೆಗೆ ಅವಕಾಶ ಕಲ್ಪಿಸುವಂತೆ ಮನವಿ ಮಾಡಿದರು. ಮಾಜಿ ಶಾಸಕರಾದ BR ಗುರುದೇವ್ ಅವರೇ ಯುವಕರು ಮುಂದೆ ಬರಲಿ ಎಂದು ಹೇಳಿರುವಂತೆ ಅವರ ಆಶೀರ್ವಾದದಲ್ಲಿ ನಾನು ಸ್ಪರ್ಧೆ ಮಾಡಿದ್ದೇನೆ. ಅವಿರೋಧವಾಗಿ ನನ್ನನ್ನೇ ಜಿಲ್ಲಾಧ್ಯಕ್ಷನಾಗಿ ಮಾಡಬೇಕು ಎನ್ನುವ ಉದ್ದೇಶ ಅವರದ್ದು ಇರಬಹುದು. ಅವಿರೋಧವಾಗಿ ನನ್ನನ್ನೇ ಆಯ್ಕೆ ಮಾಡುವರು ಎನ್ನುವ ಅನಿಸಿಕೆ ಆಗಿದೆ ಎಂದು ಮಾಧ್ಯಮದವರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಇನ್ನು ಚುನಾವಣೆ ನಡೆದರೂ ನನಗೆ ಸಹಕಾರ ಕೊಡುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇದೇ ವೇಳೆ ಮಾಜಿ ಶಾಸಕರು ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಜಿಲ್ಲಾಧ್ಯಕ್ಷ BR ಗುರುದೇವ್, ಅಖಿಲ ಭಾರತ ವೀರಶೈವ ಲಿಂಗಾಯತ ತಾಲೂಕು ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಕಟ್ಟಯ್ಯ ಶಿವಕುಮಾರ್, ಸಂಘದ ನಿರ್ದೇಶಕರಾದ ಶೋಭನ್ ಬಾಬು, ಸಮಾಜದ ಮುಖಂಡರಾದಂಥ HN ನಾಗೇಶ್, ಶೆಟ್ಟಿಹಳ್ಳಿ ಧರ್ಮ, ಮದನ್, ಬ್ಯಾಡರಹಳ್ಳಿ ಶಿವಪ್ಪ, ಪಾಪು, ಹಾಲಿ ಉಪಾಧ್ಯಕ್ಷರಾದ ಕುಮಾರಸ್ವಾಮಿ, ಲೀಲಾವತಿ, ಧರ್ಮಪ್ಪ ಇತರರು ಉಪಸ್ಥಿತರಿದ್ದರು. ಕಟ್ಟಯ್ಯ ಶಿವಕುಮಾರಣ್ಣ ಆಗಿರ್ಬೋದು, ಅವರು ತಾಲೂಕು ಅಧ್ಯಕ್ಷರಾಗಿದ್ರು, ಅವರು BR ಗುರುದೇವಣ್ಣ ಅವ್ರ ಸಮ್ಮುಖದಲ್ಲೇ ನನ್ನ ಆಶೀರ್ವಾದದಲ್ಲೇ ನಾಮಿನೇಷನ್ ಫೈಲ್ ಮಾಡಿದ್ದೀನಿ. ಅವಿರೋಧ ಆಯ್ಕೆ ಅಂತ ಹೇಳಿದ್ರೆ ಅವ್ರ ಮನಸ್ಸಲ್ಲೂ ನನ್ನ ಹೆಸರು ಇರ್ಬೋದು ಅಂತ ನನ್ನ ಅನಿಸಿಕೆ. ಅದೇನಾಗುತ್ತೆ ಅಂತ ನೋಡೋಣ. ಪುನೀತ್ ಪಟೇಲ್ ಅಂತ, ವೀರಶೈವ ಮಹಾಸಭಾ ಅಖಿಲ ಭಾರತ ವೀರಶೈವ ಮಹಾಸಭಾದ ಜಿಲ್ಲಾಧ್ಯಕ್ಷ ಸ್ಥಾನ ಸ್ಪರ್ಧಿಸ್ತಾ ಇದೆ.